ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ. ಗೀ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನಾನು ನೋಡ್ಕೊಳ್ಳೋಣ ಹೇಗೆ ಮಾಡೋದಂತ. ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ಒಂದು 150 ಗ್ರಾಮ್ ಎಣ್ಣೆ ಹಾಕಿದ್ದೀನಿ, 50 ಗ್ರಾಮ್ ತುಪ್ಪ ಹಾಕ್ತಿದ್ದೀನಿ. ನಾನು 1 kg ಬಾಸ್ಮತಿ ರೈಸ್ ಮಾಡ್ತಾ ಇದ್ದೀನಿ. ಬಾಸ್ಮತಿ ರೈಸ್ಗೆ ಗೀ ರೈಸ್ ಮಾಡ್ತಾ ಇದ್ದೀನಿ. ಇವಾಗ ತುಪ್ಪ ಕಾದಿದೆ. ಕಾದಿರೋದಕ್ಕೆ 1 ಇಂಚು ಚಕ್ಕೆ ಹಾಕಿದ್ದೀನಿ, ಒಂದು 4 ಲವಂಗ ಹಾಕಿದ್ದೀನಿ, ಒಂದು ಸ್ವಲ್ಪ ಕಲ್ಲುವ ಹಾಕಿದ್ದೀನಿ. ಕಲ್ಲುವ ಹಾಕಿದ್ಮೇಲೆ ಒಂಚೂರು ಜಾಪತ್ರೆ ಹಾಕಿದ್ದೀನಿ. ಜಾಪತ್ರೆ ಹಾಕಿದ್ಮೇಲೆ ಒಂಚೂರು ಸೋಂಪು ಹಾಕಿದ್ದೀನಿ, ಸ್ವಲ್ಪ ಚಾಜೀರ ಹಾಕಿದ್ದೀನಿ, 1-2 ಜಾಪತ್ರೆ ಇದು ಅನಾನಸ್ ಹೂವು ಹಾಕಿದ್ದೀನಿ. ಅನಾನಸ್ ಹೂವು ಹಾಕಿದ್ಮೇಲೆ ಒಂದು 4-5 ಪಲಾವ್ ಎಲೆ ಹಾಕಿದ್ದೀನಿ. ಪಲಾವ್ ಎಲೆ ಹಾಕಿದ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಮರಾಠಿ ಮೊಗ್ಗು ಹಾಕಿದ್ದೀನಿ, ಒಂದು 3. ಆಮೇಲೆ ಒಂದು 4-5 ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತಿರುಗಿಸಿದ್ರೆ ಸಾಕು. ಮತ್ತು ಇವಾಗ ಒಂದು kg ಅಕ್ಕಿಗೆ 1/4 kg 4 ಈರುಳ್ಳಿ ಹಾಕಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ಒಂದು ಈರುಳ್ಳಿ ಥರ ಹಾಕಿದ್ದೀನಿ. 4 ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ನೋಡಿ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕಿದು. ಇದನ್ನು ನಾವು ನೋಡಿ ಫಂಕ್ಷನ್ಗಳಲ್ಲಿ ಮಾಡ್ಬೋದು. ಫಂಕ್ಷನ್ಗಳಲ್ಲಿ ವೆಜ್ಜು ನಾನ್ ವೆಜ್ ಇಬ್ಬರಿಗೂ ಆಗುತ್ತೆ. ನಾನ್ ವೆಜ್ ತಿಂದಿರೋರಿಗೆ ವೆಜ್ ಹಾಕ್ಬೋದು. ನೋಡಿ ಇವಾಗ ನಾನೊಂದು 12 ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಗ್ಲಾಸ್ಗೆ 3 ಮೆಣಸಿನ್ಕಾಯಿ ಥರ 12 ಮೆಣಸಿನ್ಕಾಯಿ ಹಾಕಿದ್ದೀನಿ. 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇದು ಚೆನ್ನಾಗಿರುತ್ತೆ. ಇದನ್ನು ಮತ್ತೆ ನೋಡಿ ಚಿಕನ್ ಸಾರು, ಮೊಟ್ಟೆ ಸಾರು ಮತ್ತು ಮಟನ್, ನಾನ್ ವೆಜ್ ಏನು ಗ್ರೇವಿ ಮಾಡಿದ್ರು, ವೆಜ್ ಕುರ್ಮಾ ಏನು ಮಾಡಿದ್ರು ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಒಂದ್ಸರಿ. ಇವಾಗ ನೋಡಿ ನಾನು ಪುದೀನ ಒಂದು ಹಿಡಿ ಹಾಕಿದ್ದೀನಿ, ಕೊತ್ತಂಬರಿ 1 ಹಿಡಿ ಹಾಕಿದ್ದೀನಿ. ಕೊತ್ತಂಬರಿ 1 ಹಿಡಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಹೇಗೆ ಅನಿಸುತ್ತೆ ಅಂತ. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ಒಂದ್ಸರಿ. ಫಂಕ್ಷನ್ಗಳಲ್ಲೆಲ್ಲ ಏನು ಸಿಂಪಲ್ಲಾಗಿ ಮಾಡ್ಬೋದು. ಬಿರಿಯಾನಿ ಅದು ಮಾಡೋದಕ್ಕಿಂತ ಗೀ ರೈಸ್ ಮಾಡಿದ್ರೆ ಎಲ್ಲರಿಗೂ ನಾನ್ ವೆಜ್ಜು ವೆಜ್ನವ್ರಿಗೆಲ್ಲನೂ ಆಗೋಗ್ಬಿಡುತ್ತೆ. ಇವಾಗ ನಾನು ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ತುಂಬ ಬಟಾಣಿ ಹಾಕಬೇಡಿ. ತುಂಬ ಬಟಾಣಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ. ಹಾಕಿ ಮಾಡ್ಕೋಬೋದು. ನೋಡಿ ಇವಾಗ ಇದಕ್ಕೆ 1 ಕಪ್ ಮೊಸರು ಹಾಕ್ತಾಯಿದ್ದೀನಿ. 1 ಕಪ್ ಅಂದರೆ 1/4 ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. 1/4 ಲೀಟ್ರ್ ಮೊಸರನ್ನ ಚೆನ್ನಾಗಿ ತಿರುಗಿಸ್ಕೊಂಡು ಹಾಕ್ಕೊಳ್ಳೋಣ. ನೀವು ಮಾಮೂಲಿ ಅಕ್ಕಿಲಿ ಕೂಡ ಮಾಡ್ಬೋದು. ಮಾಮೂಲಿ ಅಕ್ಕಿಲಿ ಮಾಡಿದ್ರು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ, ಅಷ್ಟೇನೆ, ಇನ್ನೇನಿಲ್ಲ. ಇವಾಗ ನೋಡಿ ನಾನು 1 kg ಅಕ್ಕಿಗೆ 1.5 ಲೀಟ್ರ್ ನೀರು ಹಾಕಬೇಕಾಗುತ್ತೆ. ಅದಕ್ಕೆ ನೀರಿಗೆ 1 ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಅರ್ಧ ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ ನಾನು. ಅರ್ಧ ಲೀಟ್ರ್ ಹಾಲು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ನೋಡಿ ಇವಾಗ ಕುದೀತಾ ಇದೆ. ಕುದಿ ಬಂದ ಮೇಲೆ ನಾವು ಇವಾಗ ಅಕ್ಕಿನ ಸ್ವಲ್ಪನೂ ನೀರಿಲ್ದೇನೆ ಹಾಕ್ಕೊಳ್ಳೋಣ. ಸ್ವಲ್ಪನೂ ನೀರಿಲ್ಲದೆ ಹಾಕ್ಬೇಕು ಅಕ್ಕಿನ. ನೀರು ಬಿಟ್ಬಿಟ್ಟು ಹಾಕಿದ್ರೆ ನಾವು ಅನ್ನ ನುಣ್ಣಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪನೂ ನೀರೆಲ್ಲ ಸೋಸ್ಬಿಟ್ಟು ನಾವು ಹಾಕ್ಕೊಂಡಾದ್ಮೇಲೆ ನೋಡಿ ಸ್ವಲ್ಪ ತಿರುಗಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಸ್ವಲ್ಪ ಅನ್ನ ಕುದಿಬೇಕು. ಕುದ್ದ ಮೇಲೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಕುದ್ದಾದ್ಮೇಲೆ ನೋಡಿ ಇವಾಗ ಸ್ಟವ್ ಮೇಲೆ ಪಾತ್ರೆ ಪಕ್ಕಕ್ಕೆ ಇಟ್ಕೊಂಡು ಒಂದು ಕಬ್ಬಿಣದ ಹೆಂಚಿಟ್ರೆ ನೀವೇನಾಗುತ್ತೆ ಅಂದರೆ ಅನ್ನ ಸೀದೆ ಇರುತ್ತೆ. ಪಾತ್ರೆಯಲ್ಲಿ ಯಾವಾಗಲೂ ಮಾಡ್ಬೇಕಾದ್ರೆ ಅಡಿಲೊಂದು ಕುಕ್ಕರ್ ಹೆಂಚಿಟ್ಟಾಗ ಅದು ಬಿಸಿ ಸಮನಾಗಿ ಪಾತ್ರೆ ಪೂರ್ತಿ ಹರಡೋದ್ರಿಂದ ಅನ್ನ ಸಿಯೋದಿಲ್ಲ. ನೋಡಿ ಒಂದ್ಸರಿ ತಿರುಗಿಸ್ಬಿಟ್ಟು ಇಟ್ಬಿಟ್ರೆ ನೋಡಿ ಇವಾಗ ಅನ್ನ ರೆಡಿಯಾಗಿದೆ. ಇವಾಗ ಮತ್ತೆ ನೋಡಿ ನಾವು ಸರ್ವ್ ಮಾಡೋಣ. ನೋಡಿ ನೀವು ಮಾಡಿ ನೋಡಿ ಮನೇಲಿ ಹೇಗೆ ಅನ್ನಿಸ್ತು ಅಂತೇಳಿ ನೀವು ಒಂದ್ಸರಿ ಗೀ ರೈಸ್ ಮಾಡಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಬೆಲ್ ಬಟನ್ ಒತ್ತಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.